ಒಂದು ಪ್ರಶ್ನೆ, ಜೀವನದಲ್ಲಿ ನೀವು ಹೆಚ್ಚು ನಂಬಿದ್ದ ವ್ಯಕ್ತಿಯಿಂದಲೇ ಯಾವತ್ತಾದರೂ ನೋವು ಅನುಭವಿಸಿದ್ದೀರಾ? ನಿಮ್ಮ ಮನಸ್ಸಿನ ಎಲ್ಲ ಮಾತುಗಳನ್ನು ಹೇಳಿಕೊಂಡ ವ್ಯಕ್ತಿಯೇ ಒಂದು ದಿನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ದೂರ ನಡೆದಿದ್ದಾರೆಯೇ? ಹಾಗಿದ್ರೆ ಈ ಮಾತುಗಳನ್ನು ಕೊನೆಯವರೆಗೆ ಕೇಳಿ. ಯಾಕೆಂದರೆ ಜೀವನದ ಕೆಲವು ಸತ್ಯಗಳು ಕಹಿಯಾಗಿರುತ್ತವೆ, ಆದರೆ ಅವುಗಳನ್ನು ಒಪ್ಪಿಕೊಂಡಾಗ ಮಾತ್ರ ನಾವು ಬಲಶಾಲಿಗಳಾಗುತ್ತೇವೆ. ಮನುಷ್ಯನ ಹೃದಯ ಒಡೆಯುವಾಗ ಕೇವಲ ಒಂದು ಭಾವನೆ ಮಾತ್ರ ಮುರಿಯುವುದಿಲ್ಲ, ಅದರೊಂದಿಗೆ ನಂಬಿಕೆ, ಭರವಸೆ, ಕನಸುಗಳು ಮತ್ತು ಕೆಲವೊಮ್ಮೆ ಬದುಕಿನ ಮೇಲಿನ ಆಸಕ್ತಿಯು ಕುಗ್ಗಿ ಹೋಗಿಬಿಡುತ್ತೆ. ಅದಕ್ಕಾಗಿಯೇ ಕೆಲವು ಗಾಯಗಳು ಹೊರಗಡೆ ಕಾಣಿಸೋದಿಲ್ಲ, ಅದು ಒಳಗಡೆ ಮೌನವಾಗಿ ರಕ್ತಸ್ರಾವವಾಗುತ್ತಿರುತ್ತೆ. ಜನರು ನಿಮ್ಮ ಮುಖದ ನಗುವನ್ನು ನೋಡುತ್ತಾರೆ, ಆದರೆ ನಿಮ್ಮ ಮನಸ್ಸಿನ ಯುದ್ಧವನ್ನು ನೋಡೋದಿಲ್ಲ. ಜೀವನದಲ್ಲಿ ನಾವು ಎಲ್ಲರಿಗೂ ಒಳ್ಳೆಯವರಾಗಿರಲು ಪ್ರಯತ್ನಿಸುತ್ತೇವೆ, ಯಾರಿಗೂ ನೋವು ಕೊಡಬಾರದು ಎಂದು ಯೋಚಿಸುತ್ತೇವೆ. ಆದರೆ ಒಂದು ಸತ್ಯವನ್ನು ನೆನಪಿಟ್ಟುಕೊಳ್ಳಿ, ಇಂದಿನ ಕಾಲದಲ್ಲಿ ಅತಿಯಾಗಿ ಒಳ್ಳೆಯವರಾಗಿರುವುದು ಯಾವಾಗಲೂ ಒಳ್ಳೆಯದಲ್ಲ. ಯಾಕೆಂದರೆ ಕೆಲವರು ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಅದನ್ನೇ ನಿಮ್ಮ ದುರ್ಬಲತೆ ಎಂದು ಭಾವಿಸುತ್ತಾರೆ. ನಿಮ್ಮ ಸಹನೆಯನ್ನು ಭಯ ಎಂದು ಅರ್ಥೈಸಿಕೊಳ್ಳುತ್ತಾರೆ, ನಿಮ್ಮ ಮೌನವನ್ನು ಅಸಹಾಯಕತೆ ಎಂದು ಭಾವಿಸುತ್ತಾರೆ. ನೀವು ಎಷ್ಟು ಸರಳವಾಗಿರುತ್ತೀರೋ ಅಷ್ಟೇ ಕೆಲವು ಜನರು ನಿಮ್ಮನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ನೀವು ಎಷ್ಟು ನೇರವಾಗಿರುತ್ತೀರೋ ಅಷ್ಟೇ ಕೆಲವು ಜನರು ನಿಮ್ಮ ಭಾವನೆಗಳ ಜೊತೆ ಆಟವಾಡುತ್ತಾರೆ. ಆದ್ದರಿಂದ ಒಳ್ಳೆಯವರಾಗಿರಿ, ಆದರೆ ನಿಮ್ಮ ಮೌಲ್ಯವನ್ನು ಮರೆಯಬೇಡಿ. ದಯಾಳುವಾಗಿರಿ, ಆದರೆ ಮೂರ್ಖರಾಗಬೇಡಿ. ಸಂಬಂಧಗಳು ತುಂಬ ವಿಚಿತ್ರ. ಆರಂಭದಲ್ಲಿ ಎಲ್ಲರೂ ನಮ್ಮವರಂತೆ ಕಾಣುತ್ತಾರೆ, ಎಲ್ಲರೂ ಪ್ರೀತಿ ತೋರಿಸುತ್ತಾರೆ, ಎಲ್ಲರೂ ಕಾಳಜಿ ವಹಿಸುತ್ತಾರೆ. ಆದರೆ ಸಮಯ ಕಳೆದಂತೆ ಮುಖವಾಡಗಳು ಕೆಳಗೆ ಬೀಳಲು ಆರಂಭಿಸುತ್ತೆ. ಆಗ ನಿಜವಾದ ಮುಖಗಳು ಕಾಣಿಸುತ್ತೆ. ಆಗ ತಿಳಿಯುತ್ತೆ ಯಾರು ನಿಜವಾಗಿಯೂ ನಮ್ಮವರು ಮತ್ತು ಯಾರು ಕೇವಲ ತಮ್ಮ ಅಗತ್ಯಕ್ಕಾಗಿ ನಮ್ಮ ಹತ್ತಿರ ಬಂದಿದ್ದರು ಎಂದು. ಜೀವನದಲ್ಲಿ ಕೆಲವರು ನಿಮ್ಮೊಂದಿಗೆ ಇರುವುದು ನಿಮ್ಮ ವ್ಯಕ್ತಿತ್ವಕ್ಕಾಗಿ ಅಲ್ಲ, ನಿಮ್ಮ ಉಪಯೋಗಕ್ಕಾಗಿ. ನೀವು ಅವರಿಗೆ ಅಗತ್ಯವಿರುವವರೆಗೆ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ. ನೀವು ಅವರ ಕೆಲಸಕ್ಕೆ ಬರುತ್ತಿರುವವರೆಗೆ ನಿಮ್ಮನ್ನು ಹೊಗಳುತ್ತಾರೆ. ಆದರೆ ಒಂದು ದಿನ ಅವರಿಗೆ ನಿಮ್ಮ ಅಗತ್ಯವಿಲ್ಲದಿದ್ದರೆ ನಿಮ್ಮ ಮೌಲ್ಯವೂ ಕಡಿಮೆ ಆಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮೌಲ್ಯವನ್ನು ಯಾರೊಬ್ಬರ ಒಪ್ಪಿಗೆಯ ಮೇಲೆ ನಿರ್ಮಿಸಿಕೊಳ್ಳಬೇಡಿ. ನಿಮ್ಮ ಮೌಲ್ಯವನ್ನು ನೀವು ಅರಿತುಕೊಳ್ಳಿ. ಯಾಕೆಂದರೆ ನಿಮ್ಮನ್ನು ನೀವು ಗೌರವಿಸದಿದ್ದರೆ ಜಗತ್ತು ನಿಮಗೆ ಗೌರವ ಕೊಡುವುದಿಲ್ಲ. ಕೆಲವೊಮ್ಮೆ ಜೀವನದಲ್ಲಿ ನಾವು ಅಷ್ಟೂ ನೋವನ್ನು ಅನುಭವಿಸುತ್ತೇವೆ, ನಂತರ ಒಂಟಿತನವೇ ನಮಗೆ ನೆಮ್ಮದಿಯ ಸ್ಥಳವಾಗಿ ಬಿಡುತ್ತೆ. ಮೊದಲು ಒಂಟಿಯಾಗಿರುವುದು ಭಯ ಹುಟ್ಟಿಸುತ್ತಿತ್ತು, ನಂತರ ಅದೇ ಒಂಟಿತನ ನಮಗೆ ಶಾಂತಿಯನ್ನು ನೀಡಲು ಪ್ರಾರಂಭಿಸುತ್ತೆ. ಯಾಕೆಂದರೆ ಒಂಟಿತನ ದ್ರೋಹ ಮಾಡುವುದಿಲ್ಲ, ಒಂಟಿತನ ಸುಳ್ಳು ಹೇಳುವುದಿಲ್ಲ, ಒಂಟಿತನ ನಿರೀಕ್ಷೆಗಳನ್ನು ಹುಟ್ಟಿಸುವುದಿಲ್ಲ. ನಿಜವಾಗಿ ಹೇಳಬೇಕೆಂದರೆ ತಪ್ಪು ಜನರ ಜೊತೆಗಿರುವುದಕ್ಕಿಂತ ಒಂಟಿಯಾಗಿರುವುದು 1000 ಪಟ್ಟು ಉತ್ತಮ. ಯಾಕೆಂದರೆ ತಪ್ಪು ವ್ಯಕ್ತಿಯ ಜೊತೆಯಲ್ಲಿ ಕಳೆದ ಒಂದು ದಿನವೂ ನಿಮ್ಮ ಮನಸ್ಸಿಗೆ ತಿಂಗಳುಗಳ ನೋವನ್ನು ನೀಡಬಹುದು. ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಬ್ಬರು ಗೌರವವನ್ನು ಬಯಸುತ್ತಾರೆ, ಆದರೆ ಕೆಲವರಿಗೆ ಸ್ವಲ್ಪ ಯಶಸ್ಸು, ಸ್ವಲ್ಪ ಹಣ, ಸ್ವಲ್ಪ ಅಧಿಕಾರ ಅಥವಾ ಸ್ವಲ್ಪ ಪ್ರಸಿದ್ಧಿ ಸಿಕ್ಕ ತಕ್ಷಣ ಅವರೊಳಗೆ ಅಹಂಕಾರ ಬೆಳೆಯಲು ಆರಂಭಿಸುತ್ತೆ. ಅವರು ತಮಗಿಂತ ಉತ್ತಮರು ಯಾರೂ ಇಲ್ಲ ಎಂದು ಭಾವಿಸುತ್ತಾರೆ. ತಮ್ಮ ಮಾತೆ ಅಂತಿಮ ಸತ್ಯ ಎಂದುಕೊಳ್ಳುತ್ತಾರೆ. ನಿಧಾನವಾಗಿ ಅವರು ಇತರರ ಭಾವನೆಗಳನ್ನು ಕಡೆಗಣಿಸಲು ಆರಂಭಿಸುತ್ತಾರೆ, ಅವರನ್ನು ಕೀಳಾಗಿ ಕಾಣುತ್ತಾರೆ ಮತ್ತು ಅವಮಾನಿಸುತ್ತಾರೆ. ಆದರೆ ನೆನಪಿಡಿ, ಅಹಂಕಾರವನ್ನು ಕೋಪದಿಂದ ಗೆಲ್ಲಲು ಸಾಧ್ಯವಿಲ್ಲ, ಅಹಂಕಾರವನ್ನು ವಾದದಿಂದ ಸೋಲಿಸಲು ಸಾಧ್ಯವಿಲ್ಲ. ಅಹಂಕಾರಕ್ಕೆ ಅತ್ಯಂತ ದೊಡ್ಡ ಉತ್ತರವೆಂದರೆ ನಿಮ್ಮ ಯಶಸ್ಸು, ನಿಮ್ಮ ಚಾರಿತ್ರ್ಯ ಮತ್ತು ನಿಮ್ಮ ಸಂಯಮ. ಇಂದು ನಾನು ನಿಮಗೆ ಅಂತಹ 5 ಶಕ್ತಿಯುತ ಮಾರ್ಗಗಳನ್ನು ಹೇಳಲಿದ್ದೇನೆ. ಈ ಮಾರ್ಗಗಳ ಸಹಾಯದಿಂದ ನೀವು ಯಾವುದೇ ಅಹಂಕಾರಿ ವ್ಯಕ್ತಿಗೆ ಜಗಳವಾಡದೆ, ಕೋಪಗೊಳ್ಳದೆ ಮತ್ತು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳದೆ ಅವರ ನೈಜತೆಯ ಅರಿವು ಮೂಡಿಸಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ನೋಡಿ, ಯಾಕೆಂದರೆ ಕೊನೆಯ ಮಾರ್ಗವು ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಯಿಸಬಹುದು. ಮೊದಲನೆಯ ಮಾರ್ಗ, ನಿಮ್ಮ ಯಶಸ್ಸನ್ನು ನಿಮ್ಮ ಉತ್ತರವಾಗಿಸಿ. ಯಾರಾದರೂ ನಿಮ್ಮನ್ನು ಕೀಳಾಗಿ ಅಂದಾಜಿಸಿದಾಗ, ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸಿದಾಗ ಅಥವಾ ನಿಮ್ಮ ಬಗ್ಗೆ ಹಾಸ್ಯ ಮಾಡಿದಾಗ ತಕ್ಷಣ ಉತ್ತರಿಸುವ ಅಗತ್ಯವಿಲ್ಲ. ವಾದವು ಕೆಲವೇ ಕ್ಷಣಗಳ ಕಾಲ ಯಾರನ್ನಾದರೂ ಮೌನವಾಗಿಸಬಹುದು, ಆದರೆ ನಿಮ್ಮ ಯಶಸ್ಸು ಅವರನ್ನು ಜೀವನ ಪೂರ್ತಿ ಯೋಚಿಸುವಂತೆ ಮಾಡುತ್ತೆ. ಇಂದು ನಿಮ್ಮನ್ನು ತಿರಸ್ಕರಿಸುವ ವ್ಯಕ್ತಿಯೇ ನಾಳೆ ನಿಮ್ಮ ಸಾಧನೆಗಳನ್ನು ನೋಡಿ ಅಚ್ಚರಿಗೊಳ್ಳುತ್ತಾನೆ. ನೆನಪಿಡಿ, ಅಹಂಕಾರವನ್ನು ಕೋಪದಿಂದ ಮುರಿಯಲು ಸಾಧ್ಯವಿಲ್ಲ, ಅವಮಾನದಿಂದಲೂ ಸಾಧ್ಯವಿಲ್ಲ. ಯಾಕೆಂದರೆ ಅಹಂಕಾರಿಯು ನಿಮ್ಮ ಕೋಪವನ್ನೇ ತನ್ನ ಗೆಲುವು ಎಂದು ಭಾವಿಸುತ್ತಾನೆ. ನಿಜವಾದ ಗೆಲುವು ಎಂದರೆ ಅವನೊಂದಿಗೆ ಜಗಳವಾಡುವುದಲ್ಲ, ಬದಲಿಗೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಯಶಸ್ಸು ಮತ್ತು ನಿಮ್ಮ ಮೌನದ ಮೂಲಕ ಅವನಿಗೆ ಉತ್ತರ ನೀಡುವುದು. ಮೊದಲನೆಯದು, ನಿಮ್ಮನ್ನು ನೀವು ಬಲಿಷ್ಠರನ್ನಾಗಿ ಮಾಡಿಕೊಳ್ಳಿ. ದುರ್ಬಲ ವ್ಯಕ್ತಿಯ ಮಾತಿಗೆ ಜಗತ್ತು ಬೆಲೆ ಕೊಡುವುದಿಲ್ಲ, ಆದ್ದರಿಂದ
ನಿಮ್ಮ ಸಮಯವನ್ನು ಇತರರನ್ನು ಸೋಲಿಸಲು ಅಲ್ಲ, ನಿಮ್ಮನ್ನು ಉತ್ತಮಗೊಳಿಸಲು ಬಳಸಿಕೊಳ್ಳಿ. ನೀವು ಪ್ರತಿದಿನ ಬೆಳೆಯಲು ಆರಂಭಿಸಿದಾಗ ನಿಮ್ಮ ಸಾಧನೆಗಳೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. ಎರಡನೆಯದು, ಎಲ್ಲದಕ್ಕೂ ಉತ್ತರ ಕೊಡಬೇಡಿ. ಪ್ರತಿ ಮಾತಿಗೂ ಪ್ರತಿಕ್ರಿಯೆ ನೀಡುವ ವ್ಯಕ್ತಿ ತನ್ನ ಶಾಂತಿಯನ್ನು ಕಳೆದುಕೊಳ್ಳುತ್ತಾನೆ. ಆದರೆ ಯಾವಾಗ ಮಾತನಾಡಬೇಕು ಮತ್ತು ಯಾವಾಗ ಮೌನವಾಗಿರಬೇಕು ಎಂಬುದನ್ನು ತಿಳಿದಿರುವ ವ್ಯಕ್ತಿ ನಿಜವಾದ ಬುದ್ಧಿವಂತ. ಕೆಲವೊಮ್ಮೆ ನಿಮ್ಮ ಮೌನವೇ ಎದುರಿಗಿರುವ ವ್ಯಕ್ತಿಗೆ ಅತ್ಯಂತ ದೊಡ್ಡ ಪಾಠವಾಗುತ್ತದೆ. ಮೂರನೆಯದು, ನಿಮ್ಮ ಆತ್ಮ ಗೌರವವನ್ನು ಕಾಪಾಡಿಕೊಳ್ಳಿ. ಯಾರಾದರೂ ನಿಮ್ಮನ್ನು ಗೌರವಿಸದಿದ್ದರೆ ಅವರ ಹಿಂದೆ ಓಡಬೇಡಿ. ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳಿ. ನಿಮ್ಮನ್ನು ನೀವು ಗೌರವಿಸಿದಾಗ ಮಾತ್ರ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. ನೆನಪಿಡಿ, ವಜ್ರವು ತನ್ನ ಬೆಲೆಯನ್ನು ಯಾರಿಗೂ ಸಾಬೀತುಪಡಿಸಲು ಪ್ರಯತ್ನಿಸುವುದಿಲ್ಲ. ನಾಲ್ಕನೆಯದು, ಯಶಸ್ಸಿನ ಮೂಲಕ ಉತ್ತರ ನೀಡಿ. ನಿಮ್ಮನ್ನು ನೋಡಿ ನಗುವವರು, ನಿಮ್ಮ ಕನಸುಗಳನ್ನು ಹಾಸ್ಯ ಮಾಡುವವರು, ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸುವವರು ಇರುತ್ತಾರೆ. ಆದರೆ ನೀವು ನಿಮ್ಮ ಗುರಿಯತ್ತ ನಿರಂತರವಾಗಿ ಸಾಗಿದ್ರೆ ಒಂದು ದಿನ ನಿಮ್ಮ ಯಶಸ್ಸೇ ಅವರ ಅಹಂಕಾರವನ್ನು ತಗ್ಗಿಸುತ್ತದೆ. ಐದನೆಯದು, ವಿನಮ್ರತೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾರ ಅಹಂಕಾರವನ್ನಾದರೂ ಮುರಿಯುವ ಅತ್ಯಂತ ದೊಡ್ಡ ಶಕ್ತಿ ನಿಮ್ಮ ವಿನಮ್ರತೆ. ಯಾಕೆಂದ್ರೆ ನಿಜವಾಗಿಯೂ ಮಹಾನ್ ವ್ಯಕ್ತಿಗಳು ಎಂದಿಗೂ ತಮ್ಮ ಮಹತ್ವದ ಬಗ್ಗೆ ಹೆಮ್ಮೆ ಪಡುವುದಿಲ್ಲ. ಹಣ್ಣುಗಳಿಂದ ತುಂಬಿರುವ ಮರ ಯಾವಾಗಲೂ ಬಾಗಿರುತ್ತೆ, ಖಾಲಿ ಮರ ಮಾತ್ರ ನೇರವಾಗಿ ನಿಂತಿರುತ್ತೆ. ಸ್ನೇಹಿತರೆ, ನೆನಪಿಡಿ, ಯಾರನ್ನಾದರೂ ಸೋಲಿಸುವುದಕ್ಕಿಂತ ನಿಮ್ಮನ್ನು ನೀವು ಗೆಲ್ಲುವುದು ದೊಡ್ಡ ಸಾಧನೆ. ಯಾರ ಅಹಂಕಾರವನ್ನಾದರೂ ಮುರಿಯಬೇಕೆಂದರೆ ಅವರೊಂದಿಗೆ ಜಗಳವಾಡಬೇಡಿ. ನಿಮ್ಮ ಯಶಸ್ಸು ನಿಮ್ಮ ಸಂಯಮ, ನಿಮ್ಮ ಒಳ್ಳೆಯ ನಡವಳಿಕೆ ಮತ್ತು ನಿಮ್ಮ ವ್ಯಕ್ತಿತ್ವದ ಮೂಲಕ ಉತ್ತರ ನೀಡಿ. ಯಾಕೆಂದ್ರೆ ಸಮಯ ಎಲ್ಲರಿಗೂ ಪಾಠ ಕಲಿಸುತ್ತದೆ. ಅಹಂಕಾರವು ಎಷ್ಟು ಎತ್ತರಕ್ಕೆ ಹಾರಿದ್ರೂ ಒಂದು ದಿನ ವಾಸ್ತವದ ನೆಲಕ್ಕೆ ಇಳಿಯಲೇಬೇಕು. ಆದ್ದರಿಂದ ನಿಮ್ಮ ಗಮನವನ್ನು ಇತರರ ಮೇಲೆ ಅಲ್ಲ, ನಿಮ್ಮ ಬೆಳವಣಿಗೆ ಮೇಲೆ ಕೇಂದ್ರೀಕರಿಸಿ. ಪರಿಶ್ರಮ ಪಡಿ, ಕಲಿಯುತ್ತೀರಿ, ಮುಂದೆ ಸಾಗುತ್ತೀರಿ. ಒಂದು ದಿನ ನಿಮ್ಮ ಜೀವನವೇ ನಿಮ್ಮನ್ನು ಅವಮಾನಿಸಿದವರಿಗೆ ಅತ್ಯಂತ ದೊಡ್ಡ ಉತ್ತರವಾಗುತ್ತದೆ. ಜೀವನದಲ್ಲಿ ಬಿರುಗಾಳಿಗಳು ಬರಲೇಬೇಕು. ಏಕೆಂದರೆ ಬಿರುಗಾಳಿಯೇ ಮರದ ಬೇರು ಎಷ್ಟು ಗಟ್ಟಿಯಾಗಿದೆ ಎಂದು ತೋರಿಸುತ್ತೆ. ಅದೇ ರೀತಿ ಕಷ್ಟದ ಸಮಯವೇ ಸಂಬಂಧಗಳ ನಿಜವಾದ ಮೌಲ್ಯವನ್ನು ತೋರಿಸುತ್ತೆ. ಒಳ್ಳೆಯ ಸಮಯದಲ್ಲಿ ನಿಮ್ಮ ಸುತ್ತ ನೂರಾರು ಜನರು ಇರುತ್ತಾರೆ, ಆದರೆ ನಿಮ್ಮ ಕೆಟ್ಟ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುವವರು ಎಷ್ಟು ಜನರು ಎಂಬುವುದೇ ನಿಮ್ಮ ನಿಜವಾದ ಸಂಪತ್ತು. ನಿಮ್ಮ ಕಣ್ಣೀರು ನೋಡಿದ ನಂತರವೂ ನಿಮ್ಮ ಕೈ ಬಿಡದ ವ್ಯಕ್ತಿಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವ ವ್ಯಕ್ತಿಯನ್ನು ಎಂದಿಗೂ ದೂರ ಮಾಡಬೇಡಿ. ಯಾಕೆಂದರೆ ಇಂತಹ ಜನರು ಜೀವನದಲ್ಲಿ ತುಂಬಾ ವಿರಳ. ಭರವಸೆ ಮತ್ತು ನಿರೀಕ್ಷೆಗಳು ಮನುಷ್ಯನಿಗೆ ಅತ್ಯಂತ ದೊಡ್ಡ ನೋವನ್ನು ನೀಡುತ್ತವೆ. ನಾವು ಯಾರಿಂದ ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳುತ್ತೇವೋ ಅವರಿಂದಲೇ ಹೆಚ್ಚು ನಿರಾಶೆಯಾಗುತ್ತೆ. ಅನೇಕ ಬಾರಿ ಜನರು ನಮ್ಮನ್ನು ನೋಯಿಸುವುದಿಲ್ಲ, ನಮ್ಮ ನಿರೀಕ್ಷೆಗಳೇ ನಮ್ಮನ್ನು ನೋಯಿಸುತ್ತೆ. ಆದ್ದರಿಂದ ಜನರನ್ನು ಪ್ರೀತಿಸಿ, ಆದರೆ ನಿಮ್ಮ ಸಂತೋಷವನ್ನು ಅವರ ಮೇಲೆ ಅವಲಂಬಿತವಾಗಿಸಬೇಡಿ. ಜನರ ಜೊತೆ ಬಾಳಿ, ಆದರೆ ನಿಮ್ಮ ಅಸ್ತಿತ್ವವನ್ನು ಅವರ ಕೈಗೆ ಕೊಡಬೇಡಿ. ಒಂದು ಸತ್ಯವನ್ನು ನೆನಪಿಡಿ, ಈ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ನಿಮ್ಮ ಮೌನವನ್ನು ಅಹಂಕಾರ ಎಂದು ಭಾವಿಸುತ್ತಾರೆ, ಕೆಲವರು ನಿಮ್ಮ ಪ್ರಾಮಾಣಿಕತೆಯನ್ನು ಮೂರ್ಖತನ ಎಂದು ಭಾವಿಸುತ್ತಾರೆ, ಕೆಲವರು ನಿಮ್ಮ ಒಳ್ಳೆಯತನವನ್ನೇ ದುರ್ಬಲತೆ ಎಂದು ಭಾವಿಸುತ್ತಾರೆ. ಆದರೆ ಅದಕ್ಕಾಗಿ ನಿಮ್ಮ ಸ್ವಭಾವವನ್ನು ಬದಲಾಯಿಸಬೇಡಿ. ಸೂರ್ಯನು ಎಲ್ಲರಿಗೂ ಬೆಳಕು ನೀಡುತ್ತಾನೆ. ಕೆಲವರು ಅದರ ಬೆಳಕಿನಲ್ಲಿ ಕೆಲಸ ಮಾಡುತ್ತಾರೆ, ಇನ್ನು ಕೆಲವರು ಕಣ್ಣು ಮುಚ್ಚಿಕೊಳ್ಳುತ್ತಾರೆ. ಅದಕ್ಕಾಗಿ ಸೂರ್ಯ ತನ್ನ ಬೆಳಕನ್ನು ಕೊಡುವುದನ್ನು ನಿಲ್ಲಿಸುವುದಿಲ್ಲ. ಹಳೆಯ ಗಾಯಗಳನ್ನು ಪದೇ ಪದೇ ನೆನಪಿಸಿಕೊಳ್ಳುವುದು ಬದುಕಿನ ದೊಡ್ಡ ತಪ್ಪುಗಳಲ್ಲಿ ಒಂದು. ನೀವು ಕಳೆದುಕೊಂಡದ್ದನ್ನು ನೆನೆದು ಅಳುತ್ತಾ ಕುಳಿತರೆ ಇನ್ನೂ ನಿಮಗೆ ಸಿಗಬೇಕಾದ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ. ಜೀವನ ಮುಂದೆ ಸಾಗುತ್ತಿದೆ, ಸಮಯ ಮುಂದೆ ಸಾಗುತ್ತಿದೆ, ಆದ್ದರಿಂದ ನೀವು ಕೂಡ ಮುಂದೆ ಸಾಗಬೇಕು. ಕೆಲವು ಜನರು ನಿಮ್ಮನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾರೆ, ಯಾಕೆಂದರೆ ನೀವು ಅವರ ಮುಂದೆ ಸತ್ಯವನ್ನು ಹೇಳಿದ್ದೀರಿ. ಸುಳ್ಳನ್ನು ಎಲ್ಲರೂ ಹೊಗಳುತ್ತಾರೆ, ಆದರೆ ಸತ್ಯವನ್ನು ಕೆಲವರು ಮಾತ್ರ ಒಪ್ಪಿಕೊಳ್ಳುತ್ತಾರೆ. ಆದ್ದರಿಂದ ಎಲ್ಲರ ಮೆಚ್ಚುಗೆಗಾಗಿ ಬದುಕಬೇಡಿ, ನಿಮ್ಮ ಆತ್ಮ ಸಾಕ್ಷಿಗೆ ಪ್ರಾಮಾಣಿಕವಾಗಿ ಬದುಕಿ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇರಬಹುದು, ನೀವು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿ, ನೀವು ಎಂದಿಗೂ ಕಳೆದುಕೊಳ್ಳಲು ಬಯಸದ ವ್ಯಕ್ತಿ. ಆದರೆ ಕೆಲವೊಮ್ಮೆ ಅದೇ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಆ ಸಮಯದಲ್ಲಿ ನೆನಪಿಡಿ, ಯಾರೋ ನಿಮ್ಮ ಜೀವನದಿಂದ ಹೋಗಿದ್ದಾರೆ ಎಂದರೆ ನಿಮ್ಮ ಜೀವನವೇ ಮುಗಿದಿಲ್ಲ. ಯಾರೋ ನಿಮ್ಮನ್ನು ಬಿಟ್ಟಿದ್ದಾರೆ ಎಂದರೆ ನಿಮ್ಮ ಮೌಲ್ಯ ಕಡಿಮೆ ಆಗಿಲ್ಲ. ಕೆಲವರು ನಮ್ಮ ಜೀವನಕ್ಕೆ ಜೊತೆಯಾಗಲು ಬರುವುದಿಲ್ಲ, ಪಾಠ ಕಲಿಸಲು ಬರುತ್ತಾರೆ. ಕೆಲವರು ಸಂತೋಷ ನೀಡಲು ಬರುವುದಿಲ್ಲ, ಅನುಭವ ನೀಡಲು ಬರುತ್ತಾರೆ. ಕೆಲವರು ಉಳಿಯಲು ಬರುವುದಿಲ್ಲ, ನಮ್ಮನ್ನು ಬಲಶಾಲಿಯನ್ನಾಗಿ ಮಾಡಲು ಬರುತ್ತಾರೆ. ಅದಕ್ಕಾಗಿಯೇ ನಡೆದ ಪ್ರತಿಯೊಂದು ಘಟನೆಯಲ್ಲೂ ಒಂದು ಪಾಠವಿದೆ, ಪ್ರತಿಯೊಂದು ನೋವಿನಲ್ಲೂ ಒಂದು ಶಕ್ತಿ ಅಡಗಿದೆ. ನೀವು ಇಂದು ಅಳುತ್ತಿರುವ ಕಾರಣವೇ ನಾಳೆ ನಿಮ್ಮ ಆತ್ಮವಿಶ್ವಾಸವಾಗಬಹುದು. ನೀವು ಇಂದು ಅನುಭವಿಸುತ್ತಿರುವ ಕಷ್ಟವೇ ನಾಳೆ ನಿಮ್ಮ ಯಶಸ್ಸಿನ ಕಥೆಯಾಗಬಹುದು.
ಮತ್ತು ಕೊನೆಯಲ್ಲಿ ಒಂದು ಮಾತು, ಹೃದಯ ಒಡೆಯಬಹುದು, ಸಂಬಂಧಗಳು ಮುರಿಯಬಹುದು, ಜನರು ಬದಲಾಗಬಹುದು, ಕನಸುಗಳು ವಿಫಲವಾಗಬಹುದು, ಆದರೆ ನೀವು ನಿಮ್ಮನ್ನು ಕಳೆದುಕೊಳ್ಳಬಾರದು. ನಿಮ್ಮ ನಗುವನ್ನು ಕಳೆದುಕೊಳ್ಳಬೇಡಿ, ನಿಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ, ನಿಮ್ಮ ಭರವಸೆ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಕತ್ತಲೆ ಎಷ್ಟೇ ಗಾಢವಾಗಿದ್ರೂ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ರೂ ನಿಮ್ಮ ಒಳ್ಳೆಯ ದಿನಗಳನ್ನು ತಡೆಯಲು ಸಾಧ್ಯವಿಲ್ಲ. ಇಂದು ನೀವು ಅನುಭವಿಸುತ್ತಿರುವ ಪ್ರತಿಯೊಂದು ನೋವು, ಪ್ರತಿಯೊಂದು ಕಣ್ಣೀರು ಮತ್ತು ಪ್ರತಿಯೊಂದು ಹೋರಾಟ ನಿಮ್ಮನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡುತ್ತಿದೆ. ಆದ್ದರಿಂದ ಧೈರ್ಯವಾಗಿರಿ, ಮುಂದೆ ನಡೆಯಿರಿ, ನಿಮ್ಮನ್ನು ನೀವು ಪ್ರೀತಿಸಿ ಮತ್ತು ನೆನಪಿಡಿ, ಒಂದು ದಿನ ನೀವು ಹಿಂದೆ ತಿರುಗಿ ನೋಡಿದಾಗ ನಿಮ್ಮನ್ನು ಮುರಿಯಲು ಬಂದ ಅನುಭವಗಳೇ ನಿಮ್ಮನ್ನು ಅತ್ಯಂತ ಬಲಶಾಲಿಯನ್ನಾಗಿ ಮಾಡಿವೆ ಎಂದು ಹೆಮ್ಮೆಯಿಂದ ಹೇಳುವಿರಿ.